ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಂದ ಇದೆಂಥ ಎಡವಟ್ಟು, ಇದೆಂಥ ನಿರ್ಲಕ್ಷ್ಯ, ಇದೆಂಥ ಅಸಡ್ಡೆ ಅನ್ನುವಂಥ ಅಸಮಾಧಾನ ಎದ್ದಿರೋದೀಗ. ಒಂದು ಕಡೆ ಬಳ್ಳಾರಿಯಲ್ಲಿ ಬಾಣಂತಿಯರ ಸಾವಿನ ಸರಣಿ, ಬಳ್ಳಾರಿ ಅಷ್ಟೇ ಅಲ್ಲ ಬೆಳಗಾವಿಯಲ್ಲೂ ರಿಪೋರ್ಟ್ ಆಗಿ ಈಗ ಸರ್ಕಾರಕ್ಕೆ ಬಿಸಿ ಮುಟ್ಟಿದೆ. ಪರಿಹಾರ ಕೊಟ್ರಿ, ತನಿಖೆಗೆ ಆದೇಶಿಸಿದ್ರಿ, ಎಲ್ಲ ಸರಿ. ಆದರೆ ಅಸಲಿಗೆ ನಡೀತಿರೋದು ಏನು ಅನ್ನೋದನ್ನ ಮುಖ್ಯಮಂತ್ರಿಗಳು ಗೊತ್ತೋ ಗೊತ್ತಿಲ್ಲದೆ ಬಾಯಿ ತಪ್ಪಿ ಹೇಳಿಬಿಟ್ರ. ನೋಡಿ, ಪರಿಸ್ಥಿತಿ ಇದು. ಗೌರ್ಮೆಂಟ್ ಆಸ್ಪತ್ರೆಗಳ ಪರಿಸ್ಥಿತಿ ಏನು ಅನ್ನೋದು ಈಗ ಬಟ್ಟ ಬಯಲಾದಂತಾಯ್ತಲ್ಲ. ರಾಜಕಾರಣಿಗಳ ಮನಸ್ಸಲ್ಲಿ ಅಸಲಿಗೆ ಏನಿರುತ್ತೆ ಅನ್ನೋದು ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಮೊದಲನೇದಾಗಿ ಅಪ್ಡೇಟ್ ಕೊಡೋದಾದ್ರೆ, ಬಳ್ಳಾರಿಯಲ್ಲಿ ಸಾವಿನ ಸರಣಿ ಇಡೀ ರಾಜ್ಯವನ್ನು ಬೆಚ್ಚಿ ಬೀಳಿಸ್ತು. ಹಿಂಗಾದ್ರೆ ಏನಪ್ಪ, ಯಾವ ಗೌರ್ಮೆಂಟ್ ಆಸ್ಪತ್ರೆ ನಂಬ್ಕೊಂಡು ಹೋಗೋದು? ನಮ್ಮೂರಲ್ಲೂ ಇದೇ ಕಥೆ. ಡಾಕ್ಟರ್ ಇರಲ್ಲ, ಇದ್ರೆ ಇಂಥ ಎಡವಟ್ಟುಗಳನ್ನು ಮಾಡ್ತಾರೆ. ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಂತೂ ಕೇಳೋದೇ ಬೇಡ. ಜಿಲ್ಲಾ ಆಸ್ಪತ್ರೆಗಳ ಕಥೆನೇ ಹಿಂಗಾಗ್ಬಿಟ್ಟಿದೆ. ಇದೆಲ್ಲ ಆಕ್ರೋಶ ಎಲ್ಲ ಕಡೆಯಿಂದ ಎದ್ದಿದೆ. ಬಳ್ಳಾರಿಯಲ್ಲಿ ಈಗ 5 ದಿನದಲ್ಲಿ ವರದಿ ಕೊಡೋದಕ್ಕೆ ಸರ್ಕಾರ ಸೂಚನೆ ಕೊಟ್ಟಿದೆ. ಮೃತರ ಕುಟುಂಬಕ್ಕೆ 5 ಲಕ್ಷದ ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ ಮುಖ್ಯಮಂತ್ರಿಗಳು. ಅಧಿಕಾರಿಗಳಿಗೆ ಚಾಟಿ ಬೀಸಿದ್ದಾರೆ, ಮೀಟಿಂಗ್ ಮಾಡಿದ್ದಾರೆ. IAS ಅಧಿಕಾರಿ ನೇತೃತ್ವದಲ್ಲಿ ಒಂದು ಟೀಮ್ ಮಾಡಿ ಈಗ 5 ದಿನದಲ್ಲಿ ರಿಪೋರ್ಟ್ ಕೊಡಿ ಅಂತ ಕೇಳಿದ್ದಾರೆ. ಎಲ್ಲ ಸರಿ. ಬೆಳಗಾವಿಯಿಂದನೂ ಅದೇ ಸುದ್ದಿ ಬರ್ತಾ ಇದೆ. ಈಗ ಇಲ್ಲೊಂದೇ ಅಲ್ಲ, ಸೊ ಬೇರೆ ಬೇರೆ ಕಡೆ ಇಲ್ಲಿ ಒಂದು ಬೆಳಕಿಗೆ ಬರ್ತಾ ಇದ್ದ ಹಾಗೆ ಮತ್ತೆ ಬೇರೆ ಬೇರೆದೆಲ್ಲ ತೆಗೀತಿದ್ದಾರೆ. ಈಗ 6 ತಿಂಗಳಲ್ಲಿ 29 ಬಾಣಂತಿಯರ ಬಲಿಯಾಗಿದೆ. ಬೆಳಗಾವಿಲೂ ಸಾವಿನ ಸರಣಿ. 1 ವರ್ಷದಲ್ಲಿ 322 ನವಜಾತ ಶಿಶು ಮರಣ ಆಗಿದೆ. ಬಳ್ಳಾರಿ ದುರಂತದ ಬೆನ್ನಲ್ಲೇ ನೋಡಿ ಈಗ ಬೆಳಗಾವಿನೂ ಬೆಚ್ಚಿ ಬೀಳಿಸ್ತಾ ಇದೆ. ಇಂಥದ್ದೆಲ್ಲ ಆಗ್ತಿದೆಯಲ್ವಾ? ಸಿದ್ದರಾಮಯ್ಯನವ್ರ ಬಾಯಲ್ಲೂ ಬಂದ ಮಾತದು 1 ಸಲ ಅಲ್ಲ, 2 ಸಲ. 1 ಸಲ ಏನೋ ಹೇಳಿದ್ರು, ಬಾಯಿ ತಪ್ಪು ಬಂತು, ಆಮೇಲೆ ಸರಿ ಮಾಡ್ಕೊಂಡ್ರಪ್ಪ. ಅಲ್ಲ, 2 ಸಲ ಕೆಲವು ದಿನಗಳ 4-5 ದಿನಗಳ ಅಂತರದಲ್ಲಿ 2 ಸಲ ಮುಖ್ಯಮಂತ್ರಿಗಳು ಇಂಥ ಮಾತಾಡ್ತಾರೆ ಅಂದರೆ ಯಾವ ಮೆಸೇಜ್ ಕೊಡುತ್ತೆ ಅದು? ಮುಖ್ಯಮಂತ್ರಿ ಕುರ್ಚಿಯಲ್ಲಿರೋರು ಈ ಕಠಿಣ ಪರಿಸ್ಥಿತಿಯಲ್ಲಿ ಆಡಬೇಕಾದ ಮಾತಾಯಿತು. ನೋಡಿ, ಒಂದು ಕಡೆ ಸಾವಿನ ಸರಣಿ, ಮರಣ ಮೃದಂಗ, ಇನ್ನೊಂದು ಕಡೆ ಚಾಮರಾಜನಗರದ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯನವ್ರು ಏನು ಹೇಳಿದ್ರು? ಗೌರ್ಮೆಂಟ್ ಆಸ್ಪತ್ರೆಗೆ ಈಗೆಲ್ಲ ಯಾರೂ ಹೋಗಲ್ಲ, ನಮ್ಮವ್ರು ಯಾರು ರಾಜಕಾರಣಿಗಳವರು ಇವರು ಹೋಗಲ್ಲ, ನಾನು ಹೋಗಲ್ಲ. ನಾನು ಗೌರ್ಮೆಂಟ್ ಆಸ್ಪತ್ರೆಗೆ ಯಾವತ್ತೂ ಹೋಗೇ ಇಲ್ಲ. ನಮ್ಮ ಮನೆಗೇ ಬಂದು ಟ್ರೀಟ್ಮೆಂಟ್ ಮಾಡಿ ಹೋಗ್ತಾರೆ. ವಾಸ್ತವ ಇರಬಹುದು. ಮುಖ್ಯಮಂತ್ರಿಗಳು ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಟ್ರೀಟ್ಮೆಂಟ್ ತಗೊಳಕ್ಕಾಗತ್ತಾ ಅನ್ನೋ ಪ್ರಶ್ನೆನೇ ಬರುತ್ತೆ. ಮುಖ್ಯಮಂತ್ರಿನೇ ಹೋಗಿ ತಗೊಳ್ಳೋ ಥರ ವ್ಯವಸ್ಥೆ ಇದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ಜನಸಾಮಾನ್ಯರು ಧೈರ್ಯವಾಗಿ ಹೋಗ್ತಿದ್ರು. ಆದರೆ ಕೊನೆ ಪಕ್ಷ ಮಾತಿಗಾದರೂ ಗೌರ್ಮೆಂಟ್ ಆಸ್ಪತ್ರೆ ಅಂದರೆ ಹಣೆ ಬರಹ ಇಷ್ಟೇ ಅನ್ನೋ ಮೆಸೇಜನ್ನು ಮುಖ್ಯಮಂತ್ರಿಗಳೇ ಕೊಟ್ಟುಬಿಟ್ರೆ ಏನು ಕಥೆ? ನಾವೆಲ್ಲ ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗೋದೇ ಇಲ್ಲ, ಅದ್ರ ಅರ್ಥ ಅಂಥ ಪರಿಸ್ಥಿತಿಲಿದೆ ಅಂತ ಒಪ್ಕೊಂಡಂಗಾಯ್ತಲ್ಲ. ಸರ್ಕಾರವೇ ಒಪ್ಕೊಂಡು ಮುಖ್ಯಮಂತ್ರಿಗಳೇ ಈ ಸಂದೇಶ ಕೊಟ್ಟುಬಿಟ್ರೆ ಜನಸಾಮಾನ್ಯರು ಯಾವ ಧೈರ್ಯದ ಮೇಲೆ ಸರ್ಕಾರಿ ಆಸ್ಪತ್ರೆಗೆ ಹೋಗಬೇಕು? 1 ಸಲ ಅಲ್ಲ, ಬೆಂಗಳೂರಿನಿಂದ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಇತ್ತೀಚೆಗೆ ಹೇಳಿದವರು ಮತ್ತೆ ಚಾಮರಾಜನಗರದಲ್ಲಿ ಅದನ್ನೇ ರಿಪೀಟ್ ಮಾಡಿದ್ದಾರೆ. ಸೊ ಗೌರ್ಮೆಂಟ್ ಆಸ್ಪತ್ರೆಗಳಿಗೆ ಜನ ಹೋಗಬೇಕಾ ಬೇಡವಾ ಮುಖ್ಯಮಂತ್ರಿಗಳೇ? ಇವತ್ತು ಸರ್ಕಾರಿ ಆಸ್ಪತ್ರೆ ಬರೋರು ಯಾರು? ಶ್ರೀಮಂತರು ಬರಲ್ಲ, ಅವರೆಲ್ಲ ಖಾಸಗಿ ಆಸ್ಪತ್ರೆಗೆ ಕೊಟ್ಟು ಹೋಗ್ತಾರೆ. ಸರ್ಕಾರಿ ಆಸ್ಪತ್ರೆಗೆ ಬರ್ತಕ್ಕಂಥವರು ಬಡವರು ಮತ್ತು ಹಳ್ಳಿಗಾಡಿನ ಜನ. ಬಡವರು ಮತ್ತು ಹಳ್ಳಿಗಾಡಿನ ಜನ. ರಾಜಕಾರಣಿಗಳು ಕೂಡ ಬರಲ್ಲ ಸರ್ಕಾರಿ ಆಸ್ಪತ್ರೆಗೆ. ಇಲ್ಲಿ ಎಷ್ಟು ಜನ ಇಲ್ಲಿ ಕೂತಿರತಕ್ಕಂಥ ರಾಜಕಾರಣಿಗಳು ಸರ್ಕಾರಿ ಆಸ್ಪತ್ರೆಗೆ ಹೋಗೋರು ಬಹಳ ಕಡಿಮೆ. ಅವೆಲ್ಲ ನಾನು ಮಕ್ಕಳಲ್ಲ, ಅದು ಹೋಗ್ಬೋದು. ನಾನೇ ಹೋಗಿಲ್ಲ, ನಾನೇ ಒಬ್ಬನು ಹೋಗಿಲ್ಲ. ಕಾಯಿಲೆ ಇಲ್ಲ ಅಂತಂದ್ರೆ ಮನೆಗೆ ಬಂದು ಡಾಕ್ಟರ್ ಔಷಧಿ ಕೊಟ್ಬಿಟ್ಟು ಹೋಗ್ತಾರೆ. ಹಾಗಾಗಿ ಆಸ್ಪತ್ರೆಗೆ ಹೋಗೋ ಪ್ರಶ್ನೆ ಇದೆ. ಮನೆಗೆ ಬರುವಾಗ ಡಾಕ್ಟರ್ಗಳು ನೀವು ಹೋಗಿ ಅಂತ ಉತ್ತೇಜಿಸೋದಕ್ಕೆ ಹೇಳದೆ ಅನ್ನೋ ಅರ್ಥದಲ್ಲಿ ಮಾತಾಡಿದ್ರು. ಹೋಗಲ್ಲ ಜನ, ಇತ್ತೀಚೆಗೆ ಯಾರು ಹೋಗೋದೇ ಇಲ್ಲ ಸರ್ಕಾರಿ ಆಸ್ಪತ್ರೆಗೆ, ಹೋಗಬೇಕಲ್ವಾ ಅಂತ ಹೇಳದೆ ಅಂತ ಅವ್ರು ಏನಾದರೂ ಡ್ಯಾಮೇಜ್ ಕಂಟ್ರೋಲ್ ಮಾಡಬಹುದು. ಆದರೆ
ಯಾರೂ ಹೋಗಲ್ಲ, ನಾನೂ ಹೋಗಲ್ಲ ಅಂದರೆ ಅರ್ಥ ಏನು? ಮತ್ತೆ ಯಾಕಿದೆ ಆ ಗೌರ್ಮೆಂಟ್ ಆಸ್ಪತ್ರೆ? ಆ ಮೆಸೇಜ್ ಆದರೂ ಕೊಡಬಾರ್ದಲ್ವ CM ಆಗಿ? ಅದು ಇಂಥ ಪರಿಸ್ಥಿತಿಯಲ್ಲಿ ಸರ್ಕಾರಿ ಆಸ್ಪತ್ರೆಯ ರಹಸ್ಯಗಳು ಒಳಗಡೆ ಏನೇನು ನಡೀತಾ ಇರುತ್ತೆ ಯಾವಾಗಲೂ ಇದ್ದಿದೆ. ಆದರೆ ಈಗ ಬಟಾ ಬಯಲಾಗ ಬೀದಿಗೆ ಬಿದ್ದು ಜನ ಹೆದರು ಬಿಟ್ಟಿದ್ದಾರೆ. ಸಾವಿನ ಮೃದಂಗ ಬಾರಿಸ್ತಾ ಇದೆ. ಇಂಥ ಟೈಮಲ್ಲಿ ಮುಖ್ಯಮಂತ್ರಿಗಳು ಆಡಬೇಕಾದ ಮಾತಾ ಇದು? ಒಂದು ಕಡೆ ಸಾವಿನ ಮೇಲೆ ಸಮಾವೇಶ ಮಾಡಿದ್ರಿ ಅಂತ BJP ಮುಗಿಬೀಳ್ತಿದೆ. ಈ ಸೆಷನ್ನಲ್ಲೂ ಅದನ್ನೇ ಎತ್ಕೊಳ್ಳೋದಕ್ಕೆ ತಯಾರಿ ನಡೀತಿದೆ. ತನಿಖೆ ಮಾಡಿದ್ರಿ, ಇಷ್ಟೆಲ್ಲ ಸಮಸ್ಯೆ ಆಗಿದ್ದಕ್ಕೆ ಪರಿಹಾರ ಕೊಟ್ರಿ. ಆದರೆ ರಾಜಕಾರಣಿಗಳ ಮನಸ್ಸಲ್ಲಿ ಅಸಲಿಗಿರೋದು ಇದೇನಾ? ಗೌರ್ಮೆಂಟ್ ಆಸ್ಪತ್ರೆಗೆ ಯಾರು ಹೋಗ್ತಾರೆ? ನಾವು ಏನು ಕೊಟ್ಟರು ಅಷ್ಟೇ ಬಿಟ್ಟರು ಅಷ್ಟೇ, ಅಲ್ಲಿ ಯಾರು ಹೋಗಲ್ಲ ಬಿಡ್ರಪ್ಪ ಅಂತ ನೀವು ಸರಿನೇ ಮಾಡಲ್ಲ, ನೀವು ಅದನ್ನು ಸಮಸ್ಯೆಗಳನ್ನು ಬಗೆಹರಿಸೋ ಕಡೆ ತಲೆನೇ ಕೆಡಿಸ್ಕೊಳ್ಳಲ್ಲ ಅಂತನ ಅರ್ಥ? ಕೋವಿಡ್ ಟೈಮಲ್ಲಿ ಸುಧಾಕರ್ ಅವರ ವಿರುದ್ಧ BJP ಸರ್ಕಾರದ ವಿರುದ್ಧ ಬಹಳಷ್ಟು ದಾಖಲೆಗಳನ್ನು ರಿಲೀಸ್ ಮಾಡಿ ಈಗ ಅವರು ಸರ್ಕಾರ ಬಂದ ಮೇಲೆ ತನಿಖೆಗೂ ಆದೇಶಿಸಿದ್ದಾರೆ ಮುಖ್ಯಮಂತ್ರಿಗಳು. ನೋಡಿದ್ದೀವಿ ಕೋವಿಡ್ ಹಗರಣ ಇಷ್ಟೆಲ್ಲ ಸಮಸ್ಯೆ ಆಗಿದೆ ಅಂತ ಹೇಳಿದಂಥ ಸಿದ್ದರಾಮಯ್ಯನವರು ತನ್ನ ಅಧಿಕಾರದ ಅವಧಿ ಶುರುವಾಗ್ತಾ ಇದ್ದ ಹಾಗೆ ಈ ಸರ್ಕಾರಿ ಆಸ್ಪತ್ರೆಗಳಿಗೆ ಏನೋ ಒಂದು ವ್ಯವಸ್ಥೆಯನ್ನು ಮಾಡಿಸಬಹುದಿತ್ತಲ್ವ? ಆರೋಗ್ಯ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದ ಸುಧಾರಣೆ ಮಾಡಿಸಬಹುದಿತ್ತು. ದಿನೇಶ್ ಗುಂಡೂರಾವ್ ಅವರು ನಾನು ರಾಜೀನಾಮೆ ಕೊಡ್ತೀನಿ, ನನ್ನ ತಪ್ಪಿದೆ ಅಂತ ಗೊತ್ತಾದರೆ, ಅಂದರೆ ನನ್ನ ತಪ್ಪಿನಿಂದ ಇಷ್ಟೆಲ್ಲ ಸಮಸ್ಯೆ ಆಗಿದೆ ಅಂತ ಏನಾದರೂ ಸಾಬೀತಾದರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತಾರೆ. ಸರಿ, ಇನ್ನೇನು ಸಾಬೀತಾಗಬೇಕು? ಸರ್ಕಾರಿ ಆಸ್ಪತ್ರೆಗಳು ಸರಿ ಇಲ್ಲ ಅನ್ನೋದನ್ನು ಯಾರೂ ಮತ್ತೆ ರಿಪೋರ್ಟ್ ಕೊಟ್ಟು ಅರ್ಥ ಮಾಡ್ಕೊಳ್ಬೇಕಾಗಿಲ್ಲ. ಎಲ್ಲ ಕಡೆ ಅದೇ ಪರಿಸ್ಥಿತಿ ಇದೆ. ಇದ್ರ ನಡುವೆ ಆಸ್ಪತ್ರೆಗೆ ನಾನೂ ಹೋಗಲ್ಲ ಯಾರೂ ಹೋಗಲ್ಲ ಅಂದ್ಬಿಟ್ರೆ ಹೆಂಗೆ ಮುಖ್ಯಮಂತ್ರಿಗಳೇ ಅನ್ನೋದು ಪ್ರಶ್ನೆ. ಈಗ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯ ಈ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.